ಕುರಿ ಸಾಗಾಣಿಕೆ ಅಂತಂದ್ರೆ ಭಾಳ ಜನ ಇದೇನು ಹೊಸದಂತ ಅನ್ಬೋದು. ಮೂಲ ಪಾರಂಪರಿಕವಾಗಿ ಇಡೀ ಶತಮಾನಗಳಿಂದ ಕುರಿ ಕಾಕೊಂತ ಬಂದಾರ ನಮ್ಮ ಹಿರಿಯರು. ಆದ್ರೆ ಆ ಕುರಿ ಸಾಗಾಣಿಕೆಗೂ ಈಗಿರುವಂಥ ಕುರಿ ಸಾಗಾಣಿಕೆಗೂ ಬಹಳ ವ್ಯತ್ಯಾಸ ಐತಿ. ಯಾಕಪ್ಪ ಅಂತಂದ್ರೆ ಅನ್ಬೋದು ನೀವು, ಕುರಿ ಸಾಗಾಣಿಕೆ ಅಂದ್ರೆ ಭಾಳ ಈಸಿ ಅಂತ ಒಪ್ಕೋತೇನೆ ನಾನು ಕೂಡ. ಆ ಕುರಿ ಸಾಗಾಣಿಕೆ ಬಗ್ಗೆ ಆಳಾಗಲು ಗೊತ್ತಿಲ್ಲದೆ ಇದ್ದವರು ಅಥವಾ ನನಗೆ ಯಾರ್ಯಾರೋ ಹಳ್ಳಿಗಾಡಿನೊಳಗೆ ಅಥವಾ ಗ್ರಾಮೀಣ ಪ್ರದೇಶದೊಳಗೆ ಹೇಳ್ತಿರ್ತಾರೆ ಕುರಿ ಸಾಗಾಣಿಕೆ ಅಂದ್ರೆ ಅದೇನು ಬಿಡಪ್ಪ, ಈ ನಾರ್ಮಲ್ ಹೆಂಗೆ ಕಾಯ್ತಾರೆ ಹಂಗೆ ಕಾಯ್ತಾರೆ ಅಂತಾರೆ. ಆದರೆ ಆ ಕುರಿ ಸಾಗಾಣಿಕೆ ಒಳಗೆ ಇಳಿದ್ರೆ ಅಲ್ಲಿ ಆಗುವಂಥ ಲಾಸ್ ಆಗಿರ್ಬೋದು ಅಥವಾ ತ್ರಾಸಿರ್ಬೋದು, ಬೇರೆ ಬೇರೆ ಎಲ್ಲಾನು ವಿಧಾನಗಳನ್ನು ನಾವು ತಿಳ್ಕೊಳ್ಳೋದು ಹೋಗ್ಲಿಲ್ಲಪ್ಪ ಅಂತಂದ್ರೆ ನಾವು ಲಾಸ್ ಆಗುವಂಥದ್ದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಕುರಿ ಸಾಗಾಣಿಕೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಈಗಿರುವಂಥ ಟ್ರೆಂಡ್ ಹೆಂಗಾಗಿತ್ತಪ್ಪ ಅಂತಂದ್ರೆ ಇದೊಂದು ಇಡೀ ಜಗತ್ತಿನ ಒಂದು ದೊಡ್ಡ ಟ್ರೆಂಡ್ ಆಗಿ ಕುರಿ ಸಾಗಾಣಿಕೆ ಅನ್ನೋದು ಪರಿವರ್ತನೆ ಆಗಿದೆ ಇವತ್ತು. ಸೊ ಅದಕ್ಕೆ ಇದನ್ನ ನಾವು ಮಾಡ್ಬೇಕಪ್ಪ ಅಂತಂದ್ರೆ ಈಗ ನಮ್ಮ ಹತ್ರ 1 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋರು ಭಾಳ ಜನ ಬರ್ತಾರ. ಆ 1 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಲಾಸ್ ಆಗ್ತೀವಿ ಅನ್ನೋದು ಎಲ್ಲೋ ಅವ್ರಿಗೂ ಕಳವಳ ಇರುತ್ತೆ. ಅದಕ್ಕೆ ನಾವೀಗ ಮೌರ್ಯ ಪಶುವೇದ ಅಕಾಡೆಮಿ ಅಂತ ಹೇಳಿ ಒಂದು ಸಂಸ್ಥೆಯನ್ನ ಅದನ್ನ ರೆಡಿ ಮಾಡಿ ಆ ಸಂಸ್ಥೆಯಿಂದ ಕುರಿ ಸಾಗಾಣಿಕೆ ಏದಿಂದ ಜಡ್ವರೆಗೂ ಅಂತಂದ್ರೆ ಪ್ರಾರಂಭದಿಂದ ನಿಮ್ಮ ಒಂದು ಹಂತಕ್ಕಂತಂದ್ರೆ ನೀವು ಸ್ಟಾರ್ಟಿಂಗ್ ಪ್ರಾರಂಭ ಹಂತದಲ್ಲಿ ಯಾರಾದ್ರೂ ಕುರಿ ಸಾಗಾಣಿಕೆ ಮಾಡ್ತೀನಿ ಅಂತ ಬಂದವರಿಗೆ ನಾವು ಮೊದಲು ಏನು ಹೇಳ್ತೀವಿ ಅಂತಂದ್ರೆ ಶೆಡ್ಡು ನಿರ್ಮಾಣದ ಬಗ್ಗೆ ಹೇಳ್ಕೊಡ್ತೀವಿ. ನಮ್ಮ ಮುಂದೆ ಆ ಸಂಸ್ಥೆ ನಮ್ಮ ಜೊತೆ ಬೇರೆದವ್ರು ಯಾವುದೇ ರೈತರು ಕೂಡ 1 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ 50 ಲಕ್ಷ ಇರಲಿ ಎಷ್ಟೇ ಇರಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವ್ರಿ, ಮ್ಯಾನೇಜ್ಮೆಂಟ್ ನಿಮ್ದಪ್ಪ ಅಂತಂದ್ರೆ ಅದಕ್ಕೆ ನಾವು ಮಾಡಕ್ಕೆ ರೆಡಿ ಇದ್ದೇವೆ. ಯಾವ ತರ ಅಂತಂದ್ರೆ ಮೊದಲ ಶೆಡ್ಡಿಗೆ ಪ್ರತಿಯೊಂದು ಶೆಡ್ಡಿನ ಮಾಹಿತಿ ಕೊಡ್ತೀವಿ. ನಮ್ಮ ಕಡೆ ಶೆಡ್ ಮಾಡೋರು ಇದ್ದಾರೆ, ಅಗದಿ ಚೀಪ್ ಕಡಿಮೆ ರೇಟ್ ಒಳಗೆ ಶೆಡ್ಡನ್ನ ರೆಡಿ ಮಾಡ್ಕೊಡ್ತೀವಿ. ಅದಾದ ನಂತರ ತಳಿ ಆಯ್ಕೆ ಅಂತಿದೆ. ನಮ್ಮಲ್ಲಿ ಬೀಟಲ್ ಆಗಿರ್ಬೋದು, ನಾರಿಸೋರ್ನ ಆಗಿರ್ಬೋದು, ಬನ್ನೂರ್ ಆಗಿರ್ಬೋದು, ಡಾರ್ಪರ್ ಆಗಿರ್ಬೋದು ಅಥವಾ ಕೊಬ್ಬಿ ಸೇವಿಕೆ ಒಳಗೆ ಟಗರು ಮರಿಗಳಂತ ಬರ್ತಾವೆ. ಈಗ ಒಂದು 3 ತಿಂಗಳು ಮೇಯಿಸಿ ಇನ್ನೊಂದು 3 ತಿಂಗಳು ಮಾರುವಂತಾಯ್ತು. ನಾವು ಅದನ್ನ ಪರಿವರ್ತನೆ ಮಾಡಿ 40 ರಿಂದ 50 ದಿನಕ್ಕೆ ಒಂದು ಬ್ಯಾಚ್ ಮಾಡಿ ಅದನ್ನ ಮಾರುವಂತ ಕಾನ್ಸೆಪ್ಟ್ ಇದೆ. ಸೊ ಟಗರು ಮರಿಗಳನ್ನ ತಂದು ಕೊಡುವಂಥದ್ದಾಗ್ಲಿ, ಸೊ ಅದನ್ನ ಮಾರ್ಕೆಟ್ ಆಗಲಿ ಅಥವಾ ತಳಿ ಆಯ್ಕೆ ಅಂತ ಕರಿತೀವಿ, ತಳಿ ಸಂವರ್ಧನೆ ಒಳಗೆ ಬಂದ್ರೆ ನಾರಿ ಆಗಲಿ, ಬೀಟಲ್ ಆಗಲಿ, ಯಾವುದೇ ಆಗಲಿ, ಡಾರ್ಪರ್ ಆಗಲಿ, ಸೊ ಆ ತಳಿಗಳನ್ನ ತಂದು ಕೊಡೋದ್ರ ಮುಖೇನ ಜೊತೆಗೆ ಅದನ್ನ ಬೆಳೆಸಿ ಮಾರ್ಕೆಟ್ ಮಾಡುವಂತ ಕೆಲಸನೂ ಕೂಡ ನಾವೇ ಮಾಡ್ತೀವಿ. ಜೊತೆಗೆ ಔಷಧೋಪಚಾರ ಏನಂತೀವಿ, ವ್ಯಾಕ್ಸಿನೇಷನ್ ಆಗಿರ್ಬೋದು, ಡಿವರ್ಮಿಂಗ್ ಆಗಿರ್ಬೋದು. ಸೊ ಏನಾರ ಸಮಸ್ಯೆ ಬಂದ್ರೆ ನಮ್ಮ ಸಂಸ್ಥೆಯಿಂದ ಒಬ್ರು ಪಶುವೈದ್ಯಾಧಿಕಾರಿಗಳನ್ನ ನೇಮಕ ಮಾಡಿ ಅವರಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಫ್ರೀಯಾದ ಅಂದ್ರೆ ಮಾಹಿತಿಯನ್ನು ಕೊಡುವಂತ ಮುಖಾಂತರ ಈ ಒಂದು ಕೆಲಸ ಮಾಡ್ತೀವಿ. ಜೊತೆಗೆ ಅಲ್ಲಿ ಲೇಬರ್ ನಿಮ್ಮೂ ಇರ್ತಾವ, ಟೋಟಲಿ ಇನ್ವೆಸ್ಟ್ಮೆಂಟ್ ನಿಮ್ದು ಇರುತ್ತಾ, ಟೋಟಲಿ ಮ್ಯಾನೇಜ್ಮೆಂಟ್ ನಮ್ದು ಇರುತ್ತಾ. ಸೊ ಈ ತರ ಮಾಡಿ ನಾವು 5 ವರ್ಷ 10 ವರ್ಷ ಅಗ್ರಿಮೆಂಟ್ ಮಾಡ್ಕೊತೀವಿ. ಆ ಅಗ್ರಿಮೆಂಟ್ ಮುಖಾಂತರನ ನಮ್ಮದಿಂದ ಅಂದ್ರೆ ಹೊಂದಾಣಿಕೆ ಇರುತ್ತೆ. ಸೊ ಅದ್ರ ಮುಖಾಂತರನ ನಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡಿ ಬರುವಂತ ಲಾಭದಲ್ಲಾಗಿರ್ಬೋದು ಅಥವಾ ಅವರಿಗೂ ನಮಗೂ ಪ್ರತಿಶತ ಅಂದ್ರೆ ಪರ್ಸೆಂಟೇಜ್ ಮುಖಾಂತರ ನಾವು ಕೆಲಸ ಮಾಡ್ತೀವಿ. ಸೊ ಹೀಗಾಗಿ ಯಾರಾದ್ರೂ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಕೂಡ ಕುರಿ ಸಾಗಾಣಿಕೆ ಮಾಡ್ತೀವಿ, ನಮ್ಮ ಕುರಿ ಸಾಗಾಣಿಕೆ ಒಳಗೆ ಏನು ಹಾಳಾಗಲ್ಲ, ಏನು ಗೊತ್ತಿಲ್ಲ ಅನ್ನುವಂಥವ್ರು ಯಾರಾದ್ರೂ ಇದ್ರ ನಾವು ಆಲ್ರೆಡಿ ಇನಿಷಿಯಲ್ ಆಗಿ 10 ರೈತರ ಜೊತೆ ಇವತ್ತು ನಮ್ಮ ಮೌರ್ಯ ಪಶುವೇದ ಅಕಾಡೆಮಿ ವತಿಯಿಂದ ಅವ್ರ ಜೊತೆ ಕೊಲಾಬ್ರೇಷನ್ ಆಗತ್ತೀವಿ. ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡ 5 ರಿಂದ 10 ವರ್ಷ ಅವ್ರ ಪಾರ್ಮಣ್ಣ ನಾವೇ ಮುನ್ನಡೆಸುವಂತ ಕೆಲಸಕ್ಕೆ ನಾವು ಕೈ ಹಾಕ್ತಾ ಇದ್ದೀವಿ. ಸೊ ಯಾರಾದ್ರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ನಿಖರವಾದ ಮಾಹಿತಿಯ ಜೊತೆಗೆ ನಿಮಗೆ ಈ ತರ ಮಾಡ್ಬೇಕು ಅನ್ನುವಂಥ ಇಚ್ಛೆ ಉಳ್ಳವರು ಈ ನಮ್ಮ ಒಂದು ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀವಿ, ನಮ್ಮ ಮೌರ್ಯ ಪಶುವೇದ ಅಕಾಡೆಮಿಯ ಕಸ್ಟಮರ್ ಕೇರ್ ನಂಬರ್ ಅದು. ಸೊ ಆ ನಂಬರ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ತಗೊಂಡ ತಾವು ಕೂಡ ಕುರಿ ಸಾಗಾಣಿಕೆ ಇಡೀ ಜಗತ್ತಿನ ಟ್ರೆಂಡ್ ಅನ್ನೋದು ಎಲ್ಲರಿಗೂ ಗೊತ್ತದ, ಬಟ್ ಅದ್ ಹೆಂಗ್ ಮುಂದೆ ನಡೆಸ್ಬೇಕು ಅನ್ನೋದು ಯಾರಿಗೂ ಪರಿಪೂರ್ಣ ಮಾಹಿತಿ ಇಲ್ಲ. ಅದಕ್ಕೆ ಅವ್ರನ್ನ ಕೈ ಹಿಡಿದು ಕೊನೆವರೆಗೂ ನಡ್ಸ್ಕೊಂಡು ಹೋಗುವಂತ ಕೆಲಸ ನಮ್ಮ ಸಂಸ್ಥೆ ಮಾಡುತ್ತಾ. ನಮ್ಮ ಸಂಸ್ಥೆ ಜೊತೆಗೆ ಯಾರ್ಯಾರು ಇಚ್ಛೆ ಉಳ್ಳವ್ರು ಬಂದ್ರೆ ನಾವು ಅವರಿಗೆ ಸಹಾಯ ಸಹಕಾರ ಎಲ್ಲವನ್ನ ಕೊಡ್ತೀವಿ ಅಂತ ಹೇಳಿ ನಾನು 2 ಮಾತಿಗೆ ವಿರಾಮ ಹೇಳ್ತೇನೆ. ಧನ್ಯವಾದ.